ಚಾನಲ್. ಇದು ನನ್ನ 3ನೇ ವ್ಲಾಗ್. ನಾನಿವತ್ತು ಮದುವೆ ಫಂಕ್ಷನ್ಸ್ಗಳಿಗೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕಾಗಿ ಮನೆಯಲ್ಲೇ ಈಸಿಯಾಗಿ ಗ್ಲೋ ಹೆಂಗೆ ಬರ್ಸ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಇದರಿಂದ ಎವರ್ ಯೂತ್ ಗೋಲ್ಡನ್ ಗ್ಲೋ ಮನೇಲಿ ಒಂದು ತೊಗೊಂಡು ಬಂದು ಇಟ್ಕೊಂಡಿರಿ. ಇದನ್ನು ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳಕ್ಕಾಗಲ್ಲ ನಿಮಗೆ. ಅಂಥ ಟೈಮಲ್ಲಿ ಇದು ಒಂದಿದ್ರೆ ಸಾಕು. ಕಾಣಿಸ್ತಿದೆಯಾ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಿದ್ದು. ಎವರ್ ಯೂತ್ ಮೆಡಿಕಲ್ ಶಾಪು, ಆಮೇಲೆ ರೇಷನ್ ಅಂಗಡಿಲೆಲ್ಲ ಸಿಗ್ಬೋದು. ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಗುತ್ತೆ. 5 ರೂಪೀಸ್ದು ಸಿಗುತ್ತೆ, ಇಂಥ ದೊಡ್ಡದು ಸಿಗುತ್ತೆ. ಒಂದು ಸತಿ ಇದನ್ನು ತೊಗೊಂಡ್ಬಂದು ಮನೇಲಿ ಇಟ್ಕೊಂಡ್ರೆ ಸಾಕು. ಈಸಿಯಾಗಿ ಗ್ಲೋ ಬರ್ಸ್ಕೊಬೋದು ಫೇಸ್ನ. 5 ಮಿನಿಟ್ಸ್ ಅಷ್ಟೇ ಬೇಕಾಗಿರೋದು ಇದಕ್ಕೆ. ನೀವು ನಾಳೆ ಫಂಕ್ಷನ್ ಐತೆ ಅಂತಂಗೆ ಹಿಂದಿನ ದಿನವೇ ಇದನ್ನು ಮಾಡಿಕೊಂಡ್ರೆ ತುಂಬ ಗ್ಲೋ ಬರುತ್ತೆ. ಆಮೇಲೆ ಚೆನ್ನಾಗೂ ಕಾಣಿಸ್ತೀರಾ. ನಾನು ಮಾಡಿ ತೋರಿಸ್ತೀನಿ. ಫಸ್ಟು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೊಳೋದು ಅಂತ ಫೇಸ್ಗೆ. ಬನ್ನಿ ನೋಡೋಣ. ಏನೂ ಹಚ್ಚಿಲ್ಲ ಫೇಸ್ಗೆ. ನಾನು ಮದುವೆ ಫಂಕ್ಷನ್ಸ್ಗಳಿಗೆ ಅರ್ಜೆಂಟ್ ಇನ್ನೇನು ಹೊರಡಬೇಕು ನಾವು. ಅರ್ಜೆಂಟಾಗಿ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಮರ್ತೋಗ್ಬಿಟ್ಟಿರ್ತೀವಿ ಫಂಕ್ಷನ್ಸ್ ಇರೋದು. ಸೊ ಆ ಟೈಮಲ್ಲಿ ಫೇಶಿಯಲ್ ಆಗದಲ್ಲೇ ಇರೋ ಟೈಮಲ್ಲಿ ಇದು ಒಂದಿದ್ರೆ ಸಾಕು. ಹಿಂಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೀವು ಸ್ವಲ್ಪನೇ ತೊಗೊಂಡ್ರೆ ಬೆಸ್ಟು. ನಿಮ್ಮ ಹತ್ರ ಬ್ರಷ್ ಇದ್ದರೆ ಅದರಲ್ಲೂ ಯೂಸ್ ಮಾಡ್ಬೋದು. ಬಟ್ ಬ್ರಷಲ್ಲಿ ಜಾಸ್ತಿ ತೊಗೊಳ್ಬೇಕಾಗುತ್ತಿದ್ದು, ಅರ್ಧ ಬ್ರಷ್ಷಿಗೆ ಹೋಗಿರುತ್ತೆ. ಸೊ ಕೈಯಲ್ಲಿ ಮಾಡ್ಕೊಳೋದು ಬೆಸ್ಟು. ನೀವು ಕೈಯಲ್ಲಿ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಳೋದು ತುಂಬ ಬೆಸ್ಟ್ ಇದು. ಐಗೆಲ್ಲ ಹಚ್ಕೊಳಕ್ಕೆ ಹೋಗ್ಬಿಡ್ರಿ, ತುಂಬ ಎಫೆಕ್ಟ್ ಆಗುತ್ತೆ. ಉರಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ಆ್ಯಕ್ಚುಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. 5 ಮಿನಿಟ್ಸ್ ತೆಗಿಬೇಕಾಗುತ್ತೆ ನೀವು. 5 ಮಿನಿಟ್ಸ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಫಸ್ಟು ಫುಲ್ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡೋದಕ್ಕಿಂತ ಹಿಂಗೆ ರ್ಯಾಪರ್ ಹಿಂಗೆ ಬರುತ್ತಿದ್ದು ಅಂತ ತೋರಿಸ್ತೀನಿ ನಿಮಗೆ. 5 ಮಿನಿಟ್ಸ್. ಐ ವಿಲ್ ಬ್ಯಾಕ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ 5 ನಿಮಿಷದಲ್ಲಿ ಎಷ್ಟು ಗ್ಲೋ ಬರುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂದರೆ ಮೇಕಪ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸು. ನಾನು ಫೋಟೋ ಹಾಕ್ತೀನಿ ನಿಮಗೆ. ಮೊದಲು ಯಾವ ಥರ ಇದೆ ಅಂದರೆ ಫೇಸ್ ವಾಶ್ ಮಾಡಿದಾಗ ಯಾವ ಥರ ಇದೆ, ಇದು ಹಾಕ್ಕೊಂಡು ಆದಮೇಲೆ ರಿಮೂವ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟು ಗ್ಲೋ ಬರುತ್ತೆ. ಡ್ರೈ ಅಂದರೆ ಆಯಿಲ್ ಎಲ್ಲ ರಿಮೂವ್ ಆಗುತ್ತೆ ಫೇಸಲ್ಲಿ, ಆಯಿಲ್ ಫ್ರೀ ಆಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ಬ್ಲ್ಯಾಕೆಟ್ಸ್ ಎಲ್ಲ ರಿಮೂವ್ ಆಗೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಇದು. ಸೊ ನಾನು ಮದುವೆ ಫಂಕ್ಷನ್ಸ್ಗಳು ಯಾವುದೇ ಇರಲಿ, ನಾನು ಹಿಂದಿನ ದಿನ ಇದಂತೂ ಹಚ್ಕೊಂಡು ಆಮೇಲೆ ಫೇಸ್ ಪ್ಯಾಕ್ ಬೇರೆ ಏನಾದರೂ ಮಾಡ್ಕೊತೀನಿ. ನಾನು ಆಲ್ಮೋಸ್ಟ್ ಪಾರ್ಲರಿಗೆ ಹೋಗೋದು ಕಡಿಮೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ.
ಗ್ಲೋ ಕೂದಲಿಗೆ ಅನ್ಕೊಂಡ್ರೆ ಮಾತ್ರ ಗ್ಲೋ ಎಷ್ಟು ಪೇನ್ ಆಗುತ್ತೆ ಅಮ್ಮ ಉರಿಯುತ್ತೆ. ನೀವು ಯಾವ ರೀತಿ ಮಾಡ್ಕೊಳ್ತೀರಾ ಇದು ಮದುವೆ ಫಂಕ್ಷನ್ಸ್ಗಳಿಗೆ ಇಂದಿನ ದಿನ ಅಂತ ಕಮೆಂಟ್ ಮಾಡಿ ಕೆಳಗೆ. ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಪಾರ್ಲರ್ಗೆ ಹೋಗಲ್ಲ. ಫಂಕ್ಷನ್ಸ್ ಏನಾದರೂ ಇದ್ದರೆ ಇಂದಿನ ದಿನ ಮಾಡ್ಕೊಳ್ತೀನಿ. ಹೌದಾ? ನಾನು ಸುಮ್ಮನೆ ಮಾಡ್ಕೊಳ್ತೀನಿ ಕಡೆ. ಹಾಯ್, ನೋಡಿದ್ರಲ್ಲ ಎಷ್ಟು ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ. ನೀವೇ ನೋಡಿ, ನಾನು ಏನೂ ಹಚ್ಚಿಲ್ಲ ಫೇಸಿಗೆ, ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಅಷ್ಟೇ. ಫೇಸ್ ಎಷ್ಟು ಗ್ಲೋ ಬಂದಿದೆ, ಆಯಿಲ್ ಎಲ್ಲ ರಿಮೂವ್ ಆಗಿದೆ, ಡೆಡ್ ಸ್ಕಿನ್ಸ್ ಒಂದು ಚೂರು ಕಾಣಿಸಲ್ಲ. ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ನಾನು ಆಮೇಲೆ ಹಾಕ್ತೀನಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೇಕಪ್ ಮಾಡ್ಕೊಂಡು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಇನ್ಸ್ಟೆಂಟಾಗಿ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಫೇಸು. ಫಂಕ್ಷನ್ ಹಿಂದಿನ ದಿನ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಓಕೆ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.